ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಹದೀಸ್ ಪಾಠ 5. ಅನ್ ಅಬಿ ಸঈದಿನ್ ಅಲ್ ಖುದ್ರಿ ರದಿಯಲ್ಲಾಹು ತಆಲಾ ಅನ್ಹು ಅನ್ನ ರಸೂಲಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ قال إذا سمعتم النداء فقولوا مثل ما يقول المؤذن. ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು, ಮುಅದ್ದಿನ್ ಅದಾನ್ ಹೇಳುವುದನ್ನು ಕೇಳಿದಾಗ ಅವನು ಹೇಳುವಂತೆ ನೀವು ಹೇಳಿರಿ. ಬುಖಾರಿ, ಮುಸ್ಲಿಂ. ಅದಾನ್ ಎಂಬುದು ಇಸ್ಲಾಮಿನ ಒಂದು ಶಿಆರ್ ಅಥವಾ ಸಂಕೇತವಾಗಿದೆ. ಅದನ್ನು ಗೌರವಿಸುವುದು ಪ್ರತಿಯೊಬ್ಬನ ಕರ್ತವ್ಯ ಕೂಡ. ಅದಾನ್ ಆಗುತ್ತಿರುವಾಗ ಅದಕ್ಕೆ ಉತ್ತರಿಸಬೇಕು ಹಾಗೂ ಆ ವೇಳೆ ಮಾತನಾಡದಿರಬೇಕು. ಕಲಿಕೆ, ಕುರ್ಆನ್ ಪಾರಾಯಣ ಮುಂತಾದ ಕಾರ್ಯಗಳ ನಿರತನಾದರೂ ಕೂಡ ಅವುಗಳನ್ನು ನಿಲ್ಲಿಸಿ ಅದಾನಿಗೆ ಉತ್ತರಿಸುವುದು ಸುನ್ನತ್ ಆಗಿರುತ್ತದೆ. ಎಷ್ಟರವರೆಗೆಂದರೆ ಕಡ್ಡಾಯವಾದ ಕಾರ್ಯವನ್ನು ಕಲಿಸುತ್ತಿರುವಾಗಲೂ ಕೂಡ ಅದನ್ನು ನಿಲ್ಲಿಸಿ ಅವನಿಗೆ ಉತ್ತರಿಸಬೇಕು ಎಂದು ವಿದ್ವಾಂಸರು ಪ್ರತಿಪಾದಿಸಿದ್ದಾರೆ. ಅದಾನಾಗುತ್ತಿರುವಾಗ ಮಾತನಾಡಿದವರಿಗೆ ಈಮಾನ್ ಇಲ್ಲದೆ ಮರಣ ಹೊಂದುವ ದುಷ್ಪರಿಣಾಮ ಉಂಟಾದೀತು ಎಂದು ಇಮಾಮ್ ಜಲಾಲ್ ಸುಯೂತಿಯವರು ತನ್ನ ಮುಕ್ತಸರುಲ್ ಅದ್ಕಾರ್ನಲ್ಲಿ ಹೇಳಿದ್ದಾರೆ. ಅದಾನಾಗುತ್ತಿರುವಾಗ ಅದಕ್ಕೆ ಉತ್ತರಿಸದೆ ಮಾತನಾಡುವುದು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ತೋರುವ ಅಪಮರ್ಯಾದೆ ಎಂದು ಕೂಡ ಅವರು ಇಮಾಮ್ ಶಹರಾನಿಯವರು ಹೇಳಿದ್ದಾರೆ. ಅಲ್ಲಾಮಾ ಅಲಿಯುಲ್ ಖವ್ವಾಸ್ ರವರು ಅದಾನಿನ ಧ್ವನಿ ಕೇಳಿಸುವಾಗ ಕಂಪಿಸುತ್ತಾ ಭಯದಿಂದ ಉತ್ತರಿಸುತ್ತಿದ್ದರು ಎಂದು ಫತುಹುಲ್ ಅಲ್ಲಾಮ್ ಶರಹ್ ಮುರ್ಷಿದುಲ್ ಅನಾಮ್ ಎಂಬ ಕಿತಾಬಿನಲ್ಲಿ ದಾಖಲಾಗಿದೆ. ಇಲ್ಲಿ ಮಿಸ್ಲಮಾ ಯಕೂಲು ಎಂದು ಹದೀಸ್ನಲ್ಲಿ ಹೇಳಿದ ಪ್ರಕಾರ ಅದೇ ರೀತಿ ಅಥವಾ ಅದರಂತೆ ಎಂದರೆ ಎಲ್ಲ ಕಡೆಗಳಲ್ಲೂ ಹಾಗೆ ಹೇಳಬೇಕು ಎಂದಲ್ಲ. ಮುಅದ್ದಿನ್ ಹೇಳಿದಂತೆ ಎಂಬುದಕ್ಕೆ ಆತನಂತೆ ಧ್ವನಿ ಎತ್ತಿ ಹೇಳಬೇಕು ಎಂದೂ ಅರ್ಥವಿಲ್ಲ. ಅದಾನ್ಗಾರ ಮತ್ತು ಉತ್ತರಿಸುವವನ ವ್ಯತ್ಯಾಸವೇನೆಂದರೆ ಅದಾನ್ಗಾರರ ಕರ್ತವ್ಯ ಜಾಹೀರು ಮಾಡುವುದು. ಈ ಜಾಹೀರು ಮಾಡುವುದರಿಂದ ಧ್ವನಿ ಎತ್ತುವುದು ಅಗತ್ಯವಾಗಿದೆ. ಜವಾಬುಗಾರನ ಉದ್ದೇಶ ಅಲ್ಲಾಹನ ದಿಕ್ರ್ ಮಾತ್ರವಾಗಿರುವುದರಿಂದ ಗುಟ್ಟಾಗಿಯೋ ಮೆಲುದನಿಯಲ್ಲೋ ಹೇಳಿದರೆ ಸಾಕಾಗುತ್ತದೆ. ಆದರೆ ಜವಾಬುಗಾರನು ಜವಾಬನ್ನು ಉಚ್ಚರಿಸದೆ ಮನದಲ್ಲಿ ಚಲಾಯಿಸಿದರೆ ಮಾತ್ರ ಸಾಲದು. ಹದೀಸಿನಲ್ಲಿ ಹೇಳಿರಿ ಅಥವಾ ಫಕೂಲು ಎಂದಾಗಿದೆ. ಅಂದರೆ ಬಾಯಲ್ಲಿ ಉಚ್ಚರಿಸಿ ಹೇಳಬೇಕು. ಬಾಂಗ್ ಇಕಾಮತ್ ಕೇಳಿ ಬಂದಾಗ ಇದೇ ಪ್ರಕಾರ ಹೇಳುವುದು ಸುನ್ನತ್ ಆಗಿದೆ. ಆದರೆ ಬಾಂಗ್ ಇಕಾಮತ್ತುಗಳ ಅಕ್ಷರಗಳು ಸ್ಫುಟವಾಗಿ ಕೇಳಿ ಬರಬೇಕು. ಇಲ್ಲವಾದರೆ ಅಥವಾ ಬರೀ ಶಬ್ದ ಮಾತ್ರ ಕೇಳಿದರೆ ಕೇಳಿದಂತೆ ಪರಿಗಣಿಸಲಾಗುವುದಿಲ್ಲ. ಅಲ್ಲದೆ ಬಾಂಗ್ ಇಕಾಮತ್ತುಗಾರನು ಅರ್ಥ ಬದಲಾಗುವಷ್ಟು ತಪ್ಪುಗಳನ್ನು ಹೇಳಿರಬಾರದು ಎಂಬ ನಿಬಂಧನೆ ಕೂಡ ಇದೆ. ಅದಾನ್ ಕೊಡುವವನ ಪ್ರತಿಯೊಂದು ವಾಕ್ಯವು ಪೂರ್ಣವಾದ ನಂತರವೇ ಅದೇ ವಾಕ್ಯವನ್ನು ಹೇಳಬೇಕು. ಅನೇಕ ಕಡೆಗಳಿಂದ ಒಂದರ ಹಿಂದೆ ಒಂದರಂತೆ ಕೇಳಿ ಬಂದರೆ ಎಲ್ಲಕ್ಕೂ ಉತ್ತರಿಸುವುದು ಕೂಡ ಸುನ್ನತಿದೆ. ಪ್ರಥಮ ಅದಾನಿಗೆ ಉತ್ತರ ಕೊಡದಿರುವುದು ಕರಾಹತ್ ಆಗಿದೆ. ಜವಾಬು ಹೇಳಿಕೆಗಾಗಿ ಕಿರಾತ್, ದಿಕ್ರ್, ದುಆ ನಿಲ್ಲಿಸಬೇಕು. ಆದರೆ ಮೈಥುನ, ಮಲಮೂತ್ರ ವಿಸರ್ಜನೆಗಳಲ್ಲಿ ತೊಡಗಿರುವಾಗ ಜವಾಬು ಕರಾಹತ್ ಎನಿಸಿದೆ. ಬಾಯಲ್ಲಿ ನಜಸಿ ಇದ್ದರೆ ಜವಾಬು ಕರಾಹತ್ ಇದೆ. ಹಯ್ಯ ಅಲ ಸ್ವಲಾ ಎಂಬ ವಾಕ್ಯಗಳ ವೇಳೆ ಲಾ ಹೌಲ ವಲಾ ಕುವತ್ತ ಇಲ್ಲಾ ಬಿಲ್ಲಾಹಿಲ್ ಅಲಿಯಿಲ್ ಅಜೀಮ್ ಎನ್ನಬೇಕು. ಅಲ್ಲಾಹನಿಗೆ ಪಾಪ ಮಾಡದಂತೆ ವರ್ಜಿಸಲು ಅವನ ನೆರವಿಲ್ಲದೆ ಸಾಧ್ಯವಿಲ್ಲ, ಅವನಿಗೆ ಆರಾಧನೆಗೂ ಅವನ ಸಹಾಯವಿಲ್ಲದೆ ಸಾಧ್ಯವಿಲ್ಲ ಎಂದರ್ಥ. ಅಸ್ಸಲಾತು ಖೈರುಂ ಮಿನನ್ ನೌಮ್ ಎಂದು ಸುಬ್ಹಿ ಬಾಗಿನಲ್ಲಿ ಹೇಳುವಾಗ ಸದಕತಾ ವ ಬರಿರ್ತಾ ಎಂದು 2 ಬಾರಿ ಹೇಳಬೇಕು. ಇಕಾಮತ್ತಿನಲ್ಲಿ ಕದ್ ಕಾಮತಿ ಸ್ವಲಾ ಎನ್ನುವಾಗ ಅಕಾಮಹಲ್ಲಾಹು ಅದಾಮಹ
ವಜಅಲ್ನಿ ಮಿನ್ ಸಾಲಿಹಿ ಅಹ್ಲಿಹಾ ಎಂದು ಹೇಳಬೇಕು. ಬಾಂಗ್ ಮತ್ತು ಇಕಾಮತ್ತಿನಿಂದ ವಿರಮಿಸಿದಾಗ ಅವುಗಳನ್ನು ಕರೆದವರು ಮತ್ತು ಆಲಿಸಿದ ಪ್ರತಿಯೊಬ್ಬರೂ ನಬಿಯವರಿಗೆ ಸಲಾತ್ ಸಲಾಂ ಹೇಳುವುದು ಸುನ್ನತ್ತಿದೆ. ಇದರ ನಂತರ ಕೈಗಳನ್ನು ಎತ್ತಿ ಹೀಗೆ ದುಆ ಮಾಡಬೇಕು. ಅಲ್ಲಾಹುಮ್ಮ ರಬ್ಬ ಹಾದಿಹಿ ದಅವತಿ ತಾಮ್ಮ ವಸ್ಸಲಾತಿಲ್ ಕಾಯಿಮ ಆತಿ ಮುಹಮ್ಮದನಿಲ್ ವಸೀಲತ ವಲ್ ಫದೀಲ ವಬಅಥು ಮಕಾಮನ್ ಮಹಮೂದನ್ ಇಲ್ಲದಿ ವಅತ್ತ. ಈ ಸಂಪೂರ್ಣ ಕರೆಯ ಮತ್ತು ನಿರ್ವಹಿಸಲಿರುವ ನಮಾಜಿನ ಪ್ರಭುವೇ, ಮೊಹಮ್ಮದನಿಗೆ ವಸೀಲಾ ಫದೀಲಾವನ್ನು ನೀಡು. ನೀನು ಅವರಿಗೆ ವಾಗ್ದಾನವಿತ್ತಿರುವ ಮಕಾಮನ್ ಮಹಮೂದನ್ನು ದಯಪಾಲಿಸು. ಕಿಯಾಮತ್ ದಿನದಂದು ಅವರ ಶಫಾಅತ್ತನ್ನು ನಮಗೆ ಕರುಣಿಸು. ನೀನು ಮಾತು ತಪ್ಪುವವನಲ್ಲ ಎಂದಾಗಿ ಇದರ ಅರ್ಥ. ಮಗರಿಬ್ ಬಾಂಗಿನ ನಂತರ ಹೀಗೆ ಹೇಳಬೇಕು. ಅಲ್ಲಾಹುಮ್ಮ ಹಾದಾ ಇಕ್ಬಾಲು ಲೈಲಿಕ ವ ಇದ್ಬಾರು ನಹಾರಿಕ ವ ಅಸ್ವಾತು ದುಆತಿಕ ಫಗ್ಫಿರ್ಲಿ. ಅದಾನಿನ ನಂತರ ಆಯತುಲ್ ಕುರ್ಸಿ ಓದುವುದು ಕೂಡ ಸುನ್ನತ್ತಿದೆ. ವಸಲ್ಲಲ್ಲಾಹು ವಸಲ್ಲಮ ಬಾರಕ ಅಲಾ ಸಯ್ಯಿದಿನಾ ಮುಹಮ್ಮದ್ ವ ಆಲಿಹಿ ವ ಸಹಬಿಹಿ ಅಜ್ಮഈನ್.